ನಾನು ಬೇಕಾದಷ್ಟು ಬಾರಿ ಮನಮೋಹನ್ ಸಿಂಗ್ ಅವರಿದ್ದಾಗ ಪ್ರಧಾನಮಂತ್ರಿಗಳಿದ್ದಾಗ ನಾನು ಭೇಟಿ ಮಾಡಿದ್ದೀನಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಅನುದಾನ ತರುವಂತ ಸಂದರ್ಭದಲ್ಲಿ ಹೋಗಿದ್ದೀನಿ. ನಾಳೆ ಬಹಳ ಗೌರವದಿಂದ ನಡ್ಕೊಂಡಿದ್ದೀನಿ. ನಮ್ದೊಂದು ಪರಂಪರೆ ಇದೆ. ನೀವು ಪಕ್ಕದ ತಮಿಳ್ನಾಡು ಅದೇನೋ ಹೇಳ್ತಾರಲ್ಲ, ತಮಿಳ್ನಾಡಿನ ಒಂದು ಸಂಸ್ಕೃತಿ ಎಲ್ಲೋ ಇಲ್ಲಿ ಬಂದ್ಬಿಟ್ಟಿದೆ ಅನ್ಸ್ತದೆ ನನಗೆ. ತಮಿಳ್ನಾಡವ್ರು ಹಿಂಗೆ. ನಾನು ಕಾವೇರಿ ವಿಚಾರಕ್ಕೆ ನಿದ್ದೆ ಬರ್ತದೆ ಅಧ್ಯಕ್ಷರೇ, ಏನಿಲ್ಲ, ಕಾವೇರಿ ವಿಚಾರಕ್ಕೆ ನಾನು ಹೋಗಿದ್ದೆ. ರಾಜಣ್ಣವರೇ, ಕಾವೇರಿ ವಿಚಾರಕ್ಕೆ ಬಹಳ ಕಷ್ಟದ ಪರಿಸ್ಥಿತಿ. ನಾನು ಜಗದೀಶ್ ಶೆಟ್ಟರು ಹೋಗಿದ್ರಿ, ಬಸವರಾಜ ಬೊಮ್ಮಾಯಿ, ನಾವು ಎಲ್ಲ ಹೋಗಿದ್ರಿ. ಮನಮೋಹನ್ ಸಿಂಗ್ ಅವರು ಬಂದರು. ನಾವು ಅರ್ಧ ಮುಕ್ಕಾಲು ಗಂಟೆ ಕಾತಿದ್ರಿ. ಬಂದ ತಕ್ಷಣ ಕೂತ್ಕೊಂಡ್ರಿ. ಬಂದ ತಕ್ಷಣ ನಮಸ್ಕಾರ ಮಾಡಿ ಕೂತ್ಕೊಂಡಿದ್ರಿ ಅಷ್ಟೇ. ಸನ್ಮಾನ್ಯ ಶ್ರೀಮತಿ ದಿವಂಗತರವರು ಬರಲಿಲ್ಲ. ಅವರು ಇವ್ರು ಬಂದ ಮೇಲೆ ಅವರು ಬಂದು ಚೇರ್ ಹಾಕಿ ಕೂತ್ಕೊಂಡು ನಮಗೆ ಫಸ್ಟ್ ಮಾತಾಡಕ್ಕೆ ಅವಕಾಶ ಕೊಟ್ಟರು ಕಾವೇರಿ ಬಗ್ಗೆ. ನಾವು ಕಾವೇರಿ ಕರ್ನಾಟಕದಲ್ಲಿ ಹಿಂಗಾಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀರಿ ಪ್ರಧಾನಮಂತ್ರಿಗಳೇ, ನಮಗೆ ಅವಕಾಶ ಮಾಡಿಕೊಡಿ ನೀರಿನ ಸಮಸ್ಯೆಯನ್ನ ಅಂತ ಹೇಳಿದ್ರಿ. ಆಯಮ್ಮ ಮಾತಾಡುವಾಗ ಹಂಗೆ ಮಾತಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ಅದೇನೋ ಪಿಟೀಲು, ಯಾವುದೋ ನೀರು, ರೋನ್ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ನಾನು ಹೇಳ್ತಾ ಇರೋದು, ನಾನು ಇದ್ದೋನೋ ನಾನು ಹೇಳ್ತಾ ಇದ್ದೀನಲ್ಲ, ರೆಕಾರ್ಡಲ್ಲೂ ಇರ್ತತೆ. ಅಲ್ಲಿ ಹತ್ತಿ ಉರಿತಾ ಇದ್ದಾರೆ, ನೀವು ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತಾನೆ ಪ್ರಾರಂಭ ಮಾಡಲ್ಲ ಅಮ್ಮ. ರೋಮ್ ಹತ್ತಿ ಉರಿಬೇಕಾದ್ರೆ ಇಲ್ಲಿ ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತ. ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ತಿಳ್ಕೊಂಡಿದ್ದೀರಾ? ಈ ತರ ಭಾಷೆ, ಅದಕ್ಕೆ ಎಲ್ಲೋ ಭಾಷೆ, ಆ ಭಾಷೆ ನಿಮಗೆ ಬರಬಾರ್ದು. ಇದು ಕನ್ನಡದ ಒಂದು ಸಂಸ್ಕೃತಿ. ಇದು ನಾವೆಷ್ಟು ಗೌರವ ಕೊಟ್ರಿ ಪ್ರಧಾನಮಂತ್ರಿಗಳಿಗೆ, ಆ ಗೌರವನ ಇಲ್ಲೂ ಇರಬೇಕಾಗಿತ್ತು ಅನ್ನೋದು ಅಷ್ಟೇ ನನಗೆ. ಅದು ಬಿಟ್ಟು ನನಗೇನು ಇಲ್ಲ. ಅದರಿಂದ ನನ್ಗನ್ಸ್ತತೆ ಕಪ್ಪು ಚಿಕ್ಕೆ ಅಂತ ಅನ್ಸ್ತತೆ. ಅಶೋಕ್ ಅವರೇ ಸರ್, ಆಯಮ್ಮನು ಕರ್ನಾಟಕದವ್ರ ಅಲ್ವೇನ್ರಿ? ಅವ್ರನ್ನ ಯಾಕೆ ತಮಿಳ್ನಾಡಿನವರು ಅಂತೇಳಿ ತಮಿಳ್ನಾಡು ಕೊಡ್ತೀರಿ ಆಯಮ್ಮನಿಗೆ? ಆಯಮ್ಮನು ಕರ್ನಾಟಕದವ್ರ. ಮುಖ್ಯಮಂತ್ರಿ ತಮಿಳ್ನಾಡದಲ್ವಾ? ಮುಖ್ಯಮಂತ್ರಿಗಳು ತಮಿಳ್ನಾಡಿನವರು, ಕನ್ನಡದವರೇ ಮುಖ್ಯಮಂತ್ರಿ. ತಮಿಳ್ನಾಡು ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಆಯಮ್ಮ ಸಂಸ್ಕೃತಿ ಹುಟ್ಟಿದ್ದೆಲ್ಲ ಹುಡ್ಕಕ್ ಹೋಗೋದು ಬೇಡ. ಅವ್ರದ್ದಾರು ಈಗ ವಾಜಪೇಯಿದಲ್ಲಿ, ಸೋನಿಯಾ ಗಾಂಧಿದಲ್ಲಿ, ಯುದ್ಧದಲ್ಲಿ ಅದೆಲ್ಲ ಹುಡ್ಕೋದು ಬೇಡ. ಯಾಕೆ ಅಲ್ಲಿಗೆ ಬಿಟ್ಬಿಡೋಣ, ಅದಕ್ಕೆಲ್ಲ ಅಲ್ಲಿಗೆ ಬಿಟ್ಬಿಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಅದು ಭಾರತಕ್ಕೆ ಸೇರಿದೆ. ಅದನ್ನು ಭಾರತಕ್ಕೆ ಸೇರಿದ್ದೆ. ಭಾರತದಾಗೆ ಇತ್ತು. ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗ್ ಗೊತ್ತು? ಯಾರು ಕೈಯೇ ಜೋಡಿಸಿಲ್ಲ. ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ಮಾಡಿ, ಯಾರು ಬೇಡ ಅಂತಾರೆ? ತಕ್ಷಶಿಲಾ ಪ್ರತಿ ಸರಿ ವಿಭಜನೆ ಮಾಡ್ರಿ, ಅದು ಮಾಡ್ರಿ. ಯಾವ ದಾಂಡಿ ಮಾಡಿ ಸರ್. ಇವಾಗ ಹಾಗೆ ಚಪ್ಪನ್ ನಿಮಿಷ ಸೀನಾ ಇದೆಲ್ಲ ಮಾಡಿ, ಯಾರು ಬೇಡ ಅಂತಾರ? ತಗೊಂಡ್ ಬರ್ರಿ, ಪಿಒಕೆ ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ವಾಪಸ್ ತಗೊಂಡ್ ಬರ್ರಿ, ಜಾವಾ, ಸುಮಾತ್ರ ಎಲ್ಲ ಒಂದು ರೀತಿ ಪದೇ ಪದೇ ಇದೊಂದು ರೀತಿ ನೀವು ಮಾಡಿದ್ರಿ, ಅದು ಆಗ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದ್ದಾರೆ 10 ವರ್ಷದಲ್ಲಿ? ಏನೀಗ ಚೈನಾದವ್ರು ಬಂದು ಇವಾಗ ಹಳ್ಳಿ ಕಟ್ಟಾರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆನಲ್ಲಿ ಕಟ್ಸಿರಿ. ಏನ್ ಮಾತಾಡ್ತಾರೆ ಸರ್ ಇವರು? 5 ನಿಮಿಷ ಆಮೇಲೆ ನಾನು ಇವರೇ ಪದೇ ಪದೇ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಎಲ್ಲ ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ ಮಾತಾಡಲಿ. ಅಶೋಕ್ ತಾವು ಮಾತಾಡಿ, ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ.